ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಉಡಾವಣೆ ಆಗಿದೆ, ಯಶಸ್ವಿಯಾಗಿದೆ. ಇದು ಬಹಳ ಖುಷಿ ವಿಚಾರ. ಇದು ಬಹಳ ದಿನಗಳಿಂದ ಮುಂದೂಡಲ್ಪಡ್ತಾ ಇತ್ತು. ಬೇರೆ ಬೇರೆ ಸಮಸ್ಯೆ ಆಗ್ತಾ ಇದೆ, ಆಕ್ಸಿಜನ್ ಎಲ್ಲೋ ಲೀಕ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತಲ್ಲ. ಆದರೆ ಇವತ್ತು ಗಗನಕ್ಕೆ ಯಶಸ್ವಿಯಾಗಿ ಫಾಲ್ಕನ್ 9 ನೌಕೆ ಚಿಮ್ಮಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇದು ಉಡಾವಣೆಯಾಗಿದೆ. ಸುದೀರ್ಘ 28 ಗಂಟೆಗಳ ಕಾಲದ ಪ್ರಯಾಣ ಇದು. ISS ತಲುಪುತ್ತೆ. ಇದು 28 ಗಂಟೆಗಳ ಪ್ರಯಾಣದ ಬಳಿಕ ಬಾಹ್ಯಾಕಾಶ ನಿಲ್ದಾಣವನ್ನು ಕೇಂದ್ರವನ್ನು ತಲುಪುತ್ತೆ. ಇದು ಗುರುವಾರ ಸಾಯಂಕಾಲ 4:30ಕ್ಕೆ, ಗುರುವಾರ ಸಂಜೆ 4:30ಕ್ಕೆ ಬಾಹ್ಯಾಕಾಶ ಕೇಂದ್ರವನ್ನು ಇದು ತಲುಪ್ತಾ ಇದೆ. ಭಾರತೀಯ ಶುಭಾಂಶು ಶುಕ್ಲಾ, ಅಮೆರಿಕದ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋಸ್ ಯು ವಿನಿವ್ಕಿ, ಹಂಗೇರಿಯ ಟಿಬೋರ್ ಕಾಪು, ಇಷ್ಟು ಜನ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಒಂದು ಬಹಳ ಖುಷಿ ಸಂಗತಿ. ನಾವು ಯಾವಾಗಲೂ ಭಾರತದ ಗಗನಯಾನಿ, ಹೆಮ್ಮೆ ಗಗನಯಾನಿ ಯಾರು ಅಂತ ಕೇಳಿದ ತಕ್ಷಣ ರಾಕೇಶ್ ಶರ್ಮಾ ಅಂತ ನಾವು ಮಾತಾಡ್ತಾ ಇದ್ವಿ. ಸೊ ಬಾಲ್ಯದಿಂದನೂ ಕೂಡ ಇದು ನಾವು ಹೇಳ್ಕೊಂಡು ಬರ್ತಾ ಇದ್ವಿ. ಆಫ್ಟರ್ 1984, 1984 ಆದಮೇಲೆ ಭಾರತದಿಂದ ಈ ಥರ ಶುಭಾಂಶು ಶುಕ್ಲಾ ಈ ಥರ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದಾಗ ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಕ್ಷಣಗಳು ಇವೆಲ್ಲವೂ ಕೂಡ. ಅಂತರಿಕ್ಷದಲ್ಲಿ ಮತ್ತೊಮ್ಮೆ ತಿರಂಗ ವೈಭವ, ಮತ್ತೆ ಒಂಥರ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ. ಈಗ ನಮ್ಮ ಕಡೆಯಿಂದ ಶುಭಾಂಶು ಶುಕ್ಲಾ ಅಲ್ಲಿ ಹೋಗಿದ್ದಾರೆ, ಅಧ್ಯಯನ ಮಾಡ್ತಾರೆ, ಬೇರೆ ಬೇರೆ ಪ್ರಯೋಗದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಭಾರತೀಯ ಮೂಲದ ಅನೇಕ ಆಹಾರವನ್ನು ಬಾಹ್ಯಾಕಾಶ ಕೇಂದ್ರಕ್ಕೆ ಕೊಂಡೊಯ್ತಾ ಇದ್ದಾರೆ ಅಂತ ಬಂದಾಗ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಇದು. ಜೂನ್ 26ನೇ ತಾರೀಕು ಸಾಯಂಕಾಲ 4:30ಕ್ಕೆ ISSನಲ್ಲಿ ಡಾಕಿಂಗ್ ಆಗುತ್ತೆ. ಈ ಒಂದು ನೌಕೆಯಿಂದ ಅದು ಡಾಕಿಂಗ್ ಅಂದರೆ ಬೇರ್ಪಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಅಷ್ಟೇ. ಹೋಗಿ ಅಲ್ಲಿ ಒಂದು ಕಡೆ ಅವರು ಲ್ಯಾಂಡ್ ಆಗಬೇಕಲ್ಲ, ಅವರು ಆ ರೀತಿಯಲ್ಲಿ ಬೇರ್ಪಡುವಂಥ ಒಂದು ಪ್ರಕ್ರಿಯೆ ಅದು. 14 ದಿನಗಳಲ್ಲಿ ಇವರೇನು ಮಾಡ್ತಾರಪ್ಪ ಅಂದ್ರೆ, 14 ದಿನ ಅಂದರೆ 2 ವಾರಗಳಲ್ಲಿ ಸುಮಾರು 60 ಪ್ರಯೋಗವನ್ನು ಈ ಗಗನಯಾನಿಗಳು ಮಾಡಲಿದ್ದಾರೆ. ಬಾಹ್ಯಾಕಾಶದಲ್ಲಿ 7 ಪ್ರಯೋಗವನ್ನು ಶುಭಾಂಶು ಶುಕ್ಲಾ ಅವರೇ ಮಾಡ್ತಾರೆ. ಇಲ್ಲಿ 7 ಪ್ರಯೋಗ ಶುಭಾಂಶು ಕಡೆಯಿಂದ. ಅದು ಕೃಷಿ, ಮಾನವ, ಜೀವಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ 7 ಪ್ರಯೋಗ ಇರುತ್ತೆ ಇಲ್ಲಿ. ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ, ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದಂಥವರು, ವಾಯುಸೇನೆಯಲ್ಲಿ ವಿಶೇಷವಾಗಿ ಗ್ರೂಪ್ ಕ್ಯಾಪ್ಟನ್ ಆಗಿ ಶುಭಾಂಶು ಶುಕ್ಲಾ ಸೇವೆ ಸಲ್ಲಿಸಿದ್ದಾರೆ.